ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಂಗಳೂರು ತಾಲೂಕಿನ ಬಚ್ವೆ ಗ್ರಾಮದಲ್ಲಿದ್ದೇವೆ. ಜಾನಿ ಅವರ ತೋಟಕ್ಕೆ ಬಂದಿದ್ದೇವೆ. ಇವರು ಹಲವಾರು ವರ್ಷಗಳಿಂದ ನಮ್ಮ ಮಂಗಳೂರು ತಾಲೂಕಿಗೆ ಹಾಗೂ ಬಚ್ವೆ ಗ್ರಾಮಗಳಿಗೆ ತರಕಾರಿಯನ್ನು ಒದಗಿಸುತ್ತಿದ್ದಾರೆ. ಬನ್ನಿ ಇವರ ಹತ್ರ ನಾವು ಮಾತನಾಡೋಣ. ಇವರ ತೋಟವನ್ನು ನೋಡಿ ಒಂದು ಸಲ ಹೇಗಿದೆ ಅಂತೇಳಿ. ಇವರು ಬೆಂಡೆಕಾಯಿ, ಹೀರೆಕಾಯಿ ಹಾಗೆ ಹಲವಾರು ರೀತಿಯ ತರಕಾರಿಗಳನ್ನು ಅವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಅವರ ಹಿರಿಯರ ಕಾಲದಿಂದಲೂ ಕೂಡ. ಜಾನಿ ಅವರೇ ನಮಸ್ಕಾರ, ಹೇಗಿದ್ದೀರಿ? ಹುಷಾರಿದ್ದೆ. ನೀವು ಎಷ್ಟು ವರ್ಷಗಳಿಂದ ಈ ತರಕಾರಿಯನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ? ನಾನು ಒಂದು 40 ವರ್ಷ ಆಗ್ಬೋದು. ನಿಮ್ಮ ತಾಯಿಯವರೆಲ್ಲ ಮೊದಲು? ನನ್ನ ತಾಯಿ ಮೊದಲಿಂದ ಮಾಡುದು. ನಮ್ಮ ತಾಯಿಗೆ 83 ವರ್ಷ ಆಯ್ತು. ಇದು ತಂದೆಯ ಜಾಗ, ತಾಯಿದ ಜಾಗ? ಅಜ್ಜನ ಜಾಗ. ಅಜ್ಜನ ಅಂದ್ರೆ ತಂದೆಯ ಮತ್ತೆ ತಂದೆ ಅಜ್ಜ, ನನ್ನ ತಂದೆ ಅಜ್ಜ. ಇದು ತಂದೆಯ ಜಾಗ. ಸೊ ಆಗಲ್ಲ ಅನಾದಿ ಕಾಲದಿಂದಲೂ ತರಕಾರಿ ಅಜ್ಜಾದರೆ ನನ್ನ ತಂದೆ ಅಜ್ಜಿ ಜಾಡಿ. ಸೊ ಆಗಲಿಂದಲೂ ನೀವು ತರಕಾರಿಯನ್ನು ಮಾಡ್ತಾ ಇದ್ದೀರಿ? ಹೌದು. ನೀವು ಮತ್ತೆ ಹಾಲು ತೆಗೆದಿದೆ ತುಂಬಾ, ಈಗ ಬಿಟ್ಟಿದೆ. ಗಂಟು ನೋವಾಗಿತ್ತು, ಆಪರೇಷನ್ ಆಯ್ತು, ಅದರ ನಂತರ ಬಿಟ್ಟಿದೆ. 6 ವರ್ಷ ಆಯ್ತು. ಒಂದು 25 ಸಾವಿರದ ಹಾಲು. ಈಗ ನಿಮ್ಮ ಈ ಕೆಲಸಕ್ಕೆ ಬೇರೆ ಜನಗಳನ್ನು ಕರಿತೀರಾ ನೀವು? ನಾವು ಒಬ್ಬರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲಸಕ್ಕೆ ಒಂದು ಜನ ಬರ್ತಾರೆ, ಬೇರೆ ಹೆಂಗಸು ಬರ್ತಾರೆ. ಈಗ ಮೊದಲಿನ ಕಾಲದ ಕೂಲಿಯನ್ನು ಕೊಟ್ಟು ಈಗಿನ ಮೊದಲಿನ ಕಾಲದಲ್ಲಿ ಕೂಲಿ ಸ್ವಲ್ಪ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಇತ್ತು. ಮತ್ತು 10, 100 ಆಯ್ತು ಮೊದಲು. ಈಗ ಎಷ್ಟು? ಈಗ 800 ರೂಪಾಯಿ. 800 ರೂಪಾಯಿ. ಇದು ನಿಮಗೆ ಭರಿಸ್ತದ ನಿಮ್ಮ ಇದಕ್ಕೆ? ಇದು ಎಂತ ಸ್ವಲ್ಪ ರೋಗ ಬಂದಿದೆ ಆಚಾರ, ಹಾಗೆ ಹೋಯ್ತು. ಮತ್ತೆ ಇದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಯ್ತು ಸ್ವಲ್ಪ, ಇಲ್ಲಾದರೆ ಅದು ಸಹ ಇಲ್ಲ. ಅದು ತುಂಬೆ ಗಡಿಗೆ ಬಂದಿದೆ ಬಿಡಿ ಅಂತದ್ದು, ಅದು ನಮ್ಮದೇ. ಎಷ್ಟು ಜಾಗ ಇದೆ? ನೀವು ಎಷ್ಟು ಎಕರೆಯಲ್ಲಿ ತರಕಾರಿ ಮಾಡ್ತೀರಾ? 275. ಸೊ ಯಾವ ರೀತಿಯ ಯಾವುದೆಲ್ಲ ಬೇರೆ ತರಕಾರಿಗಳನ್ನು ನೀವು ಮಾಡ್ತಾ ಇದ್ದೀರಿ? ಇಷ್ಟು ವರ್ಷದಲ್ಲಿ ಯಾವ ರೀತಿ ತರಕಾರಿಗಳನ್ನು ನೀವು ಮಾಡಿದ್ದೀರಿ? ಇದು ಈಟ ಅಲ್ಲ, ತರಕಾರಿ ವೆಜಿಟೇಬಲ್ಸ್ ಏನೆಲ್ಲ ಗ್ರೋ ಮಾಡಿದ್ದೀರಿ? ಇದು ಗೆಣಸು, ಮತ್ತು ಇದು ತಕ್ಕರೆ, ಮುಳ್ಳು ಸೌತೆ, ಮತ್ತು ಹೀರೆಕಾಯಿ, ಬೆಂಡೆಕಾಯಿ ನೀವು ಮಾಡ್ತಾ ಇದ್ದೀರಲ್ಲ? ಹೌದು. ಬಸಳೆಯನ್ನು ಕೂಡ ನೀವು ಮಸಾಲೆ ಮತ್ತು ಮಾಡುದು. ಈಗ ಮಳೆಗೆ ಇಲ್ಲ, ಚಂದ ಬರುದಿಲ್ಲ ಮಸಾಲೆ ಯಾರು ಇದು. ನಿಮಗೆ ಲಾಭ ಇದೆಯಾ ಈ ತರಕಾರಿಯಿಂದ? ಅದು ರೋಗ ಬಂದ್ರೆ ನಷ್ಟ. ಇದು ರೋಗ ಬರದಿದ್ರೆ ಬರುದಿಲ್ಲ. ಆಗ ನಿಮಗೆ ಸ್ವಲ್ಪ ಲಾಭ ಆಗ್ತದ? ನಿಮಗೆ ಲಾಭ ಅಲ್ಲ, ಅಡ್ಜಸ್ಟ್ಮೆಂಟ್ ಆಗ್ತದೆ. ನಿಮ್ಮ ದಿವಸ ನಮಗೆ ಇದು ಎಲ್ಲ ಅಷ್ಟೇ, ಇದಕ್ಕೆ ಊಟ ಮಟ್ಟಿಗೆ ಎಲ್ಲ ನಿಮಗೆ ಜೀವನ. ಇದು ಈಗ ಕೆಲಸ ಮಾಡ್ತೇವೆ. ಇದಕ್ಕೆ ನಾನು ಮತ್ತು ತಾಯಿ ಅದು ನೋಡಿ ನಿಮಗೆ ಈ ನವಿಲಿನಿಂದ ಮತ್ತೆ ಬೇರೆ ಪ್ರಾಣಿಗಳಿಂದ ಏನಾದ್ರೂ ತೊಂದರೆ ಆಗುತ್ತಾ ನಿಮ್ಮ ತರಕಾರಿಗಳಿಗೆ? ಹೌದು, ಗಿಳಿ ಬರ್ತದೆ, ಅದು ತಿಂತದೆ, ಎಲ್ಲ ನಷ್ಟ ಬರ್ತದೆ. ಗಿಳಿ ಯಾವ ಹೊತ್ತಿಗೆ ಬರ್ತದೆ ಗೊತ್ತಿಲ್ಲ, ಅವ್ರ ಹೊತ್ತು ನೋಡಿ ಮೆಲ್ಲ ಬಂದು ತಿಂತದೆ. ಇದು ಬೆಂಡೆಕಾಯಿ, ಇದು ಬೀಜಕ್ಕೆ ಇಟ್ಟದ್ದು. ನೀವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತೀರಾ ತರಕಾರಿಗಳಿಗೆ, ಅಥವಾ ಹಟ್ಟಿ ಗೊಬ್ಬರವನ್ನು ಉಪಯೋಗಿಸ್ತೀರಾ? ಇದು ದನದ ಗೊಬ್ಬರ ಮತ್ತೆ ಸುಫಲ, ಅದು ಎಲ್ಲ ಉಪಯೋಗಿಸಿ. ಮತ್ತೆ ಬೇರೆ ಹೀರಿಯ, ಮತ್ತೆ
ಇದು ಬೇರೆ ಇಟ್ಟು ಎಂತದು ನಿಮಗೆ ನೀರಿದು ಪ್ರಾಬ್ಲಮ್ ಏನಾದ್ರೂ ಇದೆಯಾ? ನೀರು ಈಗ ಅರೆಗಳ ಇದು ನೀರು ಪಂಪೋಸ್ ಬಿಡುದು ಈಗ ಇದು ಬೋರ್ವೆಲ್ದು ನೀರು ಮತ್ತು ಈಗ ಮಳೆ ಬರ್ತಾ ಇದಲ್ಲ ಸ್ವಲ್ಪ. ನಿಮಗೆ ಗೌರ್ಮೆಂಟಿನಿಂದ ಏನಾದ್ರೂ ಸಿಗುತ್ತೆ ನಿಮಗೆ ಏನು ಸಹ ಏನು ಗೌರ್ಮೆಂಟ್ ಇಂದ ಯಾವ ರೀತಿ ನಿಮಗೆ ಸಹಕಾರ ಸಿಗುದಿಲ್ಲ? ಸಿಗಲು ಮೊದಲಿಂದ ಸಿಕ್ಕಿದ್ದು ನನಗೆ ಸಿಕ್ಕಲಿದ್ದು. ಅಲ್ಲ, ಇದ್ದದನ್ನು ನೀವು ಸಿಕ್ಕಿದ್ರೆ ನೀವು ಉಪಯೋಗಿಸಿಕೊಳ್ತೀರಾ? ಗೌರ್ಮೆಂಟ್ ಇದೇನಾದ್ರೂ ಸಿಕ್ಕಿದ್ರೆ? ಹೌದು, ಉಪಯೋಗಿಸಿ ತುಂಬ. ನೀವು ಪಂಚಾಯತಿಗೆ ಹೋಗಿ ನೀವು ಏನು ಸಿಗುತ್ತೆ ನಿಮ್ಗೆ ಗೌರ್ಮೆಂಟ್ ಇಂದ ಅಂತೇಳಿ ನೀವು ನೋಡುದಿಲ್ವಾ? ಇಲ್ಲ, ಅದಕ್ಕೆ ಏನು ಮಾತನಾಡೋದು ಅವರ ಹತ್ರ ಮಾತನಾಡೋದು ಆಗಬೇಕು. ಇಷ್ಟು ಜಾಗ ಬಿಡ್ತೀರಲ್ಲ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ? ಇಷ್ಟು ಜಾಗ ನೀವು ಬಿಡ್ತೀರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ? ಯಾಕಂದ್ರೆ ಅದ್ರ ಬಳ್ಳಿಗಳು ಹೋಗ್ಲಿಕ್ಕ? ಬಳ್ಳಿಗಳೆಲ್ಲ ಆಚೆ ಹೋಗ್ತದೆ. ಒಂದು 6 ಉಂಟು. 6 ಲೈನ್ ಮಾಡಿದ್ದೀರಲ್ಲ? ಈಗ ನೀವು ಹಾಕಿದ್ರೆ ಯಾವಾಗ ನಿಮಗೆ ಬೆಳೆ ಸಿಗುತ್ತೆ ಇದು? ಒಂದು 2 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗ್ತದೆ. ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ ಮಾರುಕಟ್ಟೆಯಲ್ಲಿ ಇದಕ್ಕೆ? ಈಗ 40 ರೂಪಾಯಿ. ಈಗ 40 ರೂಪಾಯಿ. ಹೌದು. ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಮಾಡ್ತೀರಾ ಅಥವಾ ಬೇರೆಯವರಿಗೆ ನೀವು ಕೊಡುದು? ನಾವು ಅವರು ನಿಮಗೆ ಎಷ್ಟು ಕೊಡ್ತಾರೆ? 40 ರೂಪಾಯಿ ಕೊಡುತ್ತಾರೆ ಒಂದಕ್ಕೆ. ಮತ್ತೆ ಅವರು ಎಷ್ಟಕ್ಕೆ ಮಾರ್ತಾರೆ ಅಲ್ಲಿ? ಅವರು ಜಾಸ್ತಿ ಮಾಡುದು ಮಾತನಾಡುದು. ಅವರು ಒಂದು 60 ರೂಪಾಯಿಗೆ ಅವರು 10 ರೂಪಾಯಿ ಅವರು ಇಡ್ತಾರೆ. ಹಾಗೆ ನೀವು ಬೇರೆ ಮಧ್ಯವರ್ತಿಗಳಿಗೆ ಕೊಡ್ತೀರಿ ನೀವು? ಅದು ಎಲ್ಲ ಬರುದಲ್ಲ? ಎಲ್ಲ ಬಿದ್ದಿದೆ ಅಲ್ಲ? ಇದಕ್ಕೆ ಕೊಂಕಣಿಯಲ್ಲಿ ನಾವು ಕೂಟು ಕಣಿಗೆ ಅಂತೇಳಿ ಹೇಳ್ತೇವೆ. ಇದು ಕೂಡ ಒಂದು ರೀತಿದು ಮರಗೆಣಸು ತರ ಸಣ್ಣ ಸಣ್ಣ ಇದಾಗುತ್ತೆ, ಕೂಟು ಕಣಿಗೆ ಅಂತ ಹೇಳಿದ್ರು. ಸಣ್ಣ ಸಣ್ಣ ಹಾಲುಗಿಡ ರೀತಿಯಲ್ಲಿ ಇರ್ತವೆ ಇದು. ವೀಕ್ಷಕರೇ, ಜಾನಿ ಅವರ ಇನ್ನೊಂದು ತೋಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಅವರು ಗೆಣಸಿದು ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಸೊ ಬನ್ನಿ ಅಲ್ಲಿ ಹೋಗಿ ಅವರ ಗೆಣಸಿನ ಗಿಡಗಳನ್ನು ನೋಡಿ ಬರುವ.
ಜಾನಿ ಅವರ ಗೆಣಸಿನ ತೋಟ ಇದು. ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅವರು. ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಸೋರೆಕಾಯಿ ಕೂಡ ಇದೆ ಅಲ್ಲಿ. ಅವರು ಹೇಳ್ತಾರೆ ಇವರೇ ಜಾನಿ ಅವರದ ತಾಯಿ. ಸೊ ಇವರು ಹಲವಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಇವರ ಅನುಭವವನ್ನು ಕೇಳೋಣ ಬನ್ನಿ. ಸೊ ನೀವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾನೊಂದು 60 ವರ್ಷದಿಂದ ಮಾಡ್ತೇನೆ. ನೀವು ಯಾವ ರೀತಿ ಕಷ್ಟವನ್ನೆಲ್ಲ ಅನುಭವಿಸಿದ್ರೆ ಕೃಷಿ ಮಾಡಬೇಕಾದ್ರೆ? ತುಂಬ ಕಷ್ಟ ಉಂಟು. ಅದಕ್ಕೆ ಎಲ್ಲ ಗೊಬ್ಬರ ಜಾಸ್ತಿ ಆಗ್ತಾ ಇದೆ, ರಯ ಜಾಸ್ತಿ ಆಗ್ತಾ ಇದೆ, ಹಟ್ಟಿ ಗೊಬ್ಬರ ಬೇಕು, ಮತ್ತೆ ಟ್ರ್ಯಾಕ್ಟರ್ ತಂದು ಹುಳ ಬೇಕು, ತುಂಬ ಕಷ್ಟ ಉಂಟು. ಅದೇ ನಿಮ್ಮ ಮಗ ಹೇಳ್ತಾ ಇದ್ರು ಆಗ ಗಿಡಗಳಿಗೆಲ್ಲ ತುಂಬಾ ಹುಳ ಬರುತ್ತೆ ಅಂತೇಳಿ. ಅದಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು, ವಾರಕ್ಕೊಮ್ಮೆ ಸ್ಪ್ರೇ ಮಾಡಬೇಕು. ನೀವು ವರ್ಷಕ್ಕೆ ಎಷ್ಟು ಬೆಳೆಗಳನ್ನು ಬೆಳೆಸ್ತೀರಿ? ನಾವು ಕಾಯಿ ಪಲ್ಯ ಎಲ್ಲ 2 ಸಾರಿ, ವರ್ಷಕ್ಕೆ 2-3 ಸಾರಿ ಕೂಡ ಮಾಡ್ತೇವೆ ಕಾಯಿ ಪಲ್ಯ ಮಾಡಿದ ಸ್ಥಳದಲ್ಲಿ. ಸೊ ಮತ್ತೆ ಈಗ ಇದು ಆದ ನಂತರ ಮತ್ತೆ ಯಾವಾಗ ನೀವು ಬೇರೆ ತರಕಾರಿಗಳನ್ನು ನೆಡ್ತೀರಾ? ಈಗಲೇ ಆ ಬೆಂಡೆಗೆ ಹಾಕಿದ್ದೀವಲ್ಲ, ಅಲ್ಲಿ ಸೋರೆಕಾಯಿ ಗಿಡ ನೆಡ್ತಿದ್ದೇವೆ. ಈ ಸೈಡಿನಲ್ಲಿ ಅಲಸಂದೆ ಬೀಜ ಹಾಕ್ಲಿಕ್ಕುಂಟು, ಕೃಷಿ ಮಾಡ್ತಾ ಇದ್ದೇವೆ. ಮತ್ತೆ ಬಸಳೆ ಗಿಡಗಳನ್ನು ಕೂಡ ನೀವು ಬಸಳೆ ಇನ್ನೂ ನಡಬೇಕು. ಬಸಳೆ ಎಲ್ಲ ಸಿಕ್ಲಿಲ್ಲ, ಬಸಳೆ ಕ್ರೇಕೆ ತಕೊಳ್ಳಿಕ್ಕೆ ಮಳೆ ಎಲ್ಲ ಬಸಳೆ ಎಲ್ಲ ಹೋಗಿದೆ. ಇನ್ನೂ ಬಸಳೆ ನಡಬೇಕು, ಸಿಕ್ಕಿದ ಮೇಲೆ. ನಾವು ಕೂಡ ನೆಟ್ಟು ಇಟ್ಟಿದ್ದೇವೆ, ಅದು ಸತ್ತು ಹೋಗಿದೆ. ನೀವು ಹಾಕಿದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುತ್ತೆ ನಿಮಗೆ? ಸಾಧಾರಣ ಅಷ್ಟೊಂದು ಉತ್ತಮ ಅಂದ್ರೆ ಉತ್ತಮ ಅಲ್ಲ, ಸಾಧಾರಣ ಸಿಗ್ತದೆ. ಸೊ ನೋಡಿ ವೀಕ್ಷಕರೇ, ಇವರು ಹಲವಾರು ವರ್ಷಗಳಿಂದ, ಇವರ ಹೆಸರು ಮೌಲಿಬಾಯಿ ಅಂತೇಳಿ, ಇವರು ಹಲವಾರು ವರ್ಷಗಳಿಂದ ತರಕಾರಿಗಳನ್ನು ಮಾಡ್ತಾ ಇದ್ದಾರೆ. ಇವರು ಖಾಲಿ ಬಚ್ವೆ ಗ್ರಾಮಕ್ಕೆ ಮಾತ್ರ ಅಲ್ಲ, ನಮ್ಮ ಮಂಗಳೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಕೂಡ ಅವರು ತರಕಾರಿಯನ್ನು ಒದಗಿಸ್ತಿದ್ರು. ಈಗ ಇವರಿಗೆ ಕೂಡ ಏಜ್ ಆಗಿದೆ, ಇವರ ಮಗ ಇದನ್ನು ನೋಡ್ಕೊಳ್ತಾ ಇದ್ದಾರೆ. ಸೊ ಇವರಿಗೆ ಒಳ್ಳೆಯದಾಗಲಿ. ಇಂಥ ರೈತರು ನಮ್ಮ ಎಲ್ಲ ಕಡೆಗಳಲ್ಲೂ ತುಂಬ ಮಂದಿ ಇದ್ದಾರೆ. ಆದರೆ ಅವರುಗಳಿಗೆ ಬೆಳೆದ ಬೆಳೆಗಳಿಗೆ ಬೆಲೆ ಸಿಗುವುದಿಲ್ಲ. ಸೊ ಎಲ್ಲರ ಹತ್ರ ನಾನು ವಿನಂತಿಸುವುದು ಏನಂತ ಹೇಳಿದರೆ, ಇವರು ಬೆಳೆದ ಬೆಳೆಗಳನ್ನು ಎಲ್ಲರೂ ತಗೊಳ್ಳಿ. ಕೇವಲ ಇವರು ಮಾತ್ರ ಅಲ್ಲ, ಹಲವಾರು ರೈತರುಗಳು ಬೆಳೆಗಳನ್ನು ಬೆಳೀತಾರೆ. ಸೊ ಅವರುಗಳಿಗೆ ಉತ್ತಮ ಬೆಲೆ ಸಿಗುವಂತೆ ನಾವು ಮಾಡಬೇಕು. ಸರ್ಕಾರದವರು ಕೂಡ ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಬಹಳ ಒಳ್ಳೆಯದು ಅಂತೇಳಿ ಅನಿಸ್ತದೆ. ಧನ್ಯವಾದಗಳು ಮೌಲಿಬಾಯಿ ಅವರೇ. ನಿಮ್ಮ ಈ ತೋಟವನ್ನು ನೋಡಲಿಕ್ಕೆ, ನಮಗೆ ಒಂದು ವಿಡಿಯೋ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಮಗನಿಗೆ ತುಂಬ ಹೃದಯದ ಧನ್ಯವಾದಗಳು.